ಈಗ ಒಂದು 20 ನಿಮಿಷ ಹಿಂದಾಗಿದ್ದಾರೆ. ಅದು ಅವರು 2 ಜನ ಧಾರವಾಡದಿಂದ ಬಂದು ಇಲ್ಲಿ ಶೋರೂಮ್ಗೆ ಕೊಟ್ಟಿದ್ದರು. ನಿಂತಿದ್ದಾರೆ ಕಾರಲ್ಲಿ. ಆಮೇಲೆ ನಿಂತಾಗ ಇದು ಸಿಮೆಂಟ್ ತುಂಬಿಕೊಂಡು ಅದು ಏನು ಲಾರಿ ಹೋಗ್ತಾಯಿತ್ತು. ಅದು ಅದರ ಮೇಲೆ ಬಿದ್ದು ಅವ್ರಿಗಿಬ್ಬರಿಗೆ ಗಾಯ ಆಗಿದೆ. ಈಗ ತಮ್ಮ ಮುಂದೆ ಎಲ್ಲ ಕೆ ಎಲ್ ಆಸ್ಪತ್ರೆಗೆ ಹೋಗಿದ್ದಾರೆ. ಆರಾಮದಾರ. ಎಲ್ಲಿಂದ ಬಂದಿದ್ದೆ ಸರ್ ಅವರು? ಧಾರವಾಡದಿಂದ. ಇಲ್ಲೇನ ಸರ್ವಿಸ್ ಸೆಂಟ್ರಿಗೆ ಬಂದಿದ್ದೀರಾ? ಸರ್ವಿಸ್ ಸೆಂಟ್ರಿಗೆ ಹೊಂಟಿದ್ರು ಸರ್. ಈಗ ಟ್ಯಾಂಕರ್ ಹೆಂಗೆ ಬಿತ್ತಂತ? ರೋಡ್ ಅಂತೂ ಪ್ಲೇನ್ ಇದೆ, ಹೆಂಗೆ ಬೀಳುತ್ತದು? ಅದು ಕರ್ವಿಂಗಲ್ಲಿ ಸ್ಪೀಡಾಗಿ ಬಂದಾನ ಅವ್ನು. ಸ್ಪೀಡಾಗಿ ಬಂದ ನಿಮ್ಗೆ ಗೊತ್ತಾಗುತ್ತಲ್ಲ ರೀ, ಕರ್ವಲ್ಲಿ ಸ್ಪೀಡಾಗಿ ಬಂದಿದೆ. ಸೊ ಟ್ಯಾಂಕರ್ ಚಾಲಕನ ಅಜಾಗರೂಕತೆ ಆಗಿದೆ ಸರ್. ಹಾಂ ಎಸ್ ಸರ್. ಸರ್ ಟ್ಯಾಂಕರ್ ಡ್ರೈವರ್ ಏನಿದ್ದಾರೆ ಅವ್ರು ಯಾರು ಇಲ್ಲಿ ನೋಡ್ರಿ ಇಲ್ಲಿ. कैसा है सर, कॉल आया था कि ऐसा ऐसा केली कॉर्नर के पास में गाड़ी टैंकर पलटी हुआ है करके बोल के, सीमेंट कंक्रीट मिक्सर। तो जैसा ही कॉल आया विदिन 5 to 10 मिनट्स में हम लोग ने गाड़ी भेजे और वो गाड़ी फुल लोडेड है, उसके अंदर मटेरियल पूरा लोड है कंक्रीट। तो उसको दोनों को पूरा टीम आया, एक 8-10 लोगों का आके गाड़ी को उठा के, वो जो नीचे गाड़ी वैगनआर के अंदर 2 लोग थे, वो 2 लोगों को पूरा मैन्युअली खींच के उनको रेस्क्यू किया गया और दोनों लोग सेफ़ है, दोनों को कुछ हुआ नहीं। टाइमली आके गाड़ी से बरोबरली वो ये उठा के उन लोग को दोनों को रेस्क्यू किया गया है। गाड़ी का थोड़ा वेट ज़्यादा था कंक्रीट मिक्सर में, तो वो शायद कंक्रीट एक साइड लोड आ गया, तो लोड आने की वजह से एक साइड वो गाड़ी ऑटोमेटिकली पलटी हो गया। इधर रास्ता भी थोड़ा लेवल नहीं है, थोड़ा ऐसा ऊपर नीचे है, तो वो हिसाब से टायर में, कोई भी टायर में हवा कम वगैरह रहा तो क्या है गाड़ी पलटी मारता है वो। कितने मिनट में आपने रेस्क्यू किया? हमें विदिन 10 मिनट्स में उनको रेस्क्यू किया। यहाँ पे आके विदिन 5 मिनट्स में इधर पहुँचे और 5 मिनट में उनको निकाल भी दिया। आपका नाम? अजान पठान। ಹಿಂದೆ ನಮಗೆ ಕಾಲ್ ಬಂದಿತ್ತು, ಈ ರೀತಿ ಕಾಲ್ ಇದಾಗಿದೆ ಅಂತ 112 ಇಂದ. ಸೊ ತಕ್ಷಣ ನಾವು ನಮ್ಮ ಸಿಬ್ಬಂದಿಗಳನ್ನ ಎಲ್ಲರೂ ಸೇರಿಸಿ ಕಳಿಸ್ಬಿಟ್ಟಿದ್ರು ಅಲ್ಲಿಗೆ. ಇಲ್ಲಿ ಬಂದು ನೋಡಿದಾಗ ಈಗ ಇದೇನು ನಮ್ದೇನು ಸಿಮೆಂಟ್ ತುಂಬ ಲಾರಿ ಐತಲ್ಲ, ಅದು ಇದ್ರ ಮೇಲೆ ಬಿದ್ದೆ ಎಲ್ಲ 2 ಜನ ಟ್ರ್ಯಾಪ್ ಆಗಿದ್ರು ಒಳಗಡೆಗೆ. ಸೊ ನಮ್ಮ ಫಸ್ಟ್ ಮೋಟೋ ಏನಾದರೂ ಫೈರ್ ಡಿಪಾರ್ಟ್ಮೆಂಟ್ದು ಯಾರೇ ಏನಾರು ಇದಿದ್ರೆ ಅವ್ರನ್ನ ರಕ್ಷಣೆ ಮಾಡೋದು. ನಮ್ಮವ್ರು ಇಲ್ಲಿ ಬರ್ತಿದ್ದಂಗೆ ಏನು 2 ಜನ ಸಿಕ್ಕಾಕೊಂಡಿದ್ರು, ಇಬ್ಬರನ್ನೂ ಕೂಡ ಜೀವಂತವಾಗಿ ಆಚೆ ತೆಗೆದು ಹಾಸ್ಪಿಟ್ಲಿಗೆ ಕಳಿಸ್ಬಿಟ್ಟಿದ್ರು. ಸೊ ಇವಾಗ ಇಬ್ಬರು ಬಿಟ್ಟರೆ ಮತ್ತೆ ಯಾರೂ ಇದ್ದಿರಲಿಲ್ಲ. ಇಬ್ಬರು ಕೂಡ ಇನ್ನೂ ಅದು ಮಾಹಿತಿ ಇನ್ನೂ ತೊಗೊಂಡಿಲ್ಲ, ನಾನು ಕೂಡ ಕಲೆಕ್ಟ್ ಮಾಡ್ಕೊಳ್ತೀವಿ. ಸೊ ಫಸ್ಟ್ ನಮ್ಮದು ಇಂಪಾರ್ಟೆಂಟ್ ಫೈರ್ ಡಿಪಾರ್ಟ್ಮೆಂಟ್ದು ಮೋಟೋ ಜೀವ ರಕ್ಷಣೆ. ಸೊ ಬರ್ತಿದ್ದಂಗೆ ಫಸ್ಟ್ ಆ ಕೆಲಸ ಮಾಡಿದರು. ಲಕ್ಕಿಲಿ ಇಬ್ಬರು ಕೂಡ ಜೀವಂತವಾಗಿದ್ದಾರೆ, ಇಬ್ಬರು ಕೂಡ ಮೈನರ್ ಇಂಜುರೀಸು. ಸೊ ಏನು ತೊಂದರೆ ಇಲ್ಲ, ಹಾಸ್ಪಿಟಲೈಸ್ ಕೂಡ ಆಗಿದೆ. ನಮಗೆ ಬಂದಿರೋದು ಒಂದು ಹಾಫ್ ಆನ್ ಅವರ್ ಹಿಂದೆ ಕಾಲ್ ಬಂದಿದ್ದಾರೆ. ಅದು ಘಟನೆಗೆ ಎಷ್ಟು ಗಂಟೆ ಆಗೋದು ಗೊತ್ತಿಲ್ಲ, ಬಟ್ ನಮಗೆ 112 ಇಂದ ಕಾಲ್ ಬಂದಿತ್ತು. ಸೊ ಕಾಲ್ ಬರ್ತಿದ್ದಾಗ ತಕ್ಷಣ ನಾವು ಅಲ್ಲಿಂದ ಬಂದು ನೋಡಿದಾಗ ಈ ಘಟನೆ ಆಗಿತ್ತು. ತುಂಬಾ ಹಾರಿಬಲ್ ಆಕ್ಸಿಡೆಂಟ್ ಆಗಿತ್ತು. ಯಾಕಂದರೆ ಇದೇ ರೀತಿ ಆಕ್ಸಿಡೆಂಟ್ ಬ್ಯಾಂಗ್ಳೂರಲ್ಲಿ ಕೂಡ ಆಗಿತ್ತು. ಅಲ್ಲಿ ನಾವು ನೋಡಿದ್ವಿ ಎಷ್ಟೊಂದು ಸಾವು ನೋವುಗಳಾಗಿದ್ದು. ಇದರೊಳಗಡೆಗೆ ಇದು ಕೂಡ ಅದೇ ರೀತಿ ಐತಿ. ಬಟ್ ಲಕ್ಕಿಲಿ ಇಬ್ಬರು ಕೂಡ ಜೀವಂತವಾಗಿದ್ದಾರೆ. ಬೈ ಗಾಡ್ಸ್ ಗ್ರೇಸ್ ಅವ್ರಿಗೆ ಪುಣ್ಯ ಮಾಡಿದಾರೆ ಕಾಣಿಸುತ್ತೆ, ಅದ್ರಗೋಸ್ಕರ ಇಬ್ಬರು ಕೂಡ ಜೀವಂತವಾಗಿದ್ದಾರೆ. ಅದನ್ನು ನೋಡೋಣ, ತನಿಖೆ ಮಾಡಿ ಪೊಲೀಸರು ಅವರು ತನಿಖೆ ಮಾಡ್ತಾರೆ. ಅವ್ರಿಗೆ ಮಾಹಿತಿ ಕೊಡಿ. ಶಶಿಧರ್ ಅಂತ, ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ, ಬೆಳಗಾವಿ.